ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಪ್ರೋಮೋ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಫಸ್ಟ್ ಪ್ರೋಮೋ ಇದು. ಸೊ ಈ ಪ್ರೋಮೋ ಅಲ್ಲಿ ಕೂಡ ಅಷ್ಟೇ ನಾವು ಆ್ಯಸ್ ಯೂಶುವಲ್ ಒಂದು ಜಗಳನ ನೋಡ್ಬೋದು. ಸೊ ಇದು ಜಗಳ ನಡೀತಾ ಇರೋವಂಥದ್ದು ನಾಮಿನೇಷನ್ ವಿಚಾರಕ್ಕಾಗಿ ಹಾಗೂ ರಾಶಿಕಾ ಮತ್ತು ರಕ್ಷಿತಾ ಅವರ ನಡುವೆ. ಸೊ ನಾಮಿನೇಷನ್ ಪ್ರೋಸೆಸ್ ಈ ಥರ ಕೊಟ್ಟಿರುತ್ತು ಬಿಗ್ ಬಾಸ್. ಹೇಗೆ ಅಂತ ಅಂದರೆ ಎಲ್ಲರಿಗೂ ಒಂದೊಂದು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ನಾಮಿನೇಟೆಡ್ ಅನ್ನೋ ಒಂದು ಸ್ಟಿಕ್ಕರ್ಸು. ಸೊ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಆ ಸ್ಟಿಕ್ಕರ್ಸ್ನ ಅವರ ಫೇಸಲ್ಲಿ ಅಂಟಿಸ್ಬೇಕು ಹೋಗ್ಬಿಟ್ಟು. ಸೊ ಎಲ್ಲರೂ ರೀಸನ್ಸ್ ಕೊಡ್ತಾಯಿದ್ರು. ಒಬ್ಬೊಬ್ಬರು ಮೋಸ್ಟ್ಲಿ ರಾಘು ಅವರು ಮೇ ಬಿ ಗಿಲ್ಲಿ ಅವ್ರಿಗೆ ಹಾಕಿರ್ಬೋದು. ಯಾಕೆ ಅಂತಂದರೆ ಅವ್ರು ಹೇಳಿದ್ದು ಸ್ವಲ್ಪ ಕಾಮಿಡಿ ಏನು ಕಾನ್ಸೆಪ್ಟ್ ಇದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ. ಯಾಕಂದರೆ ಗಿಲ್ಲಿ ಅವರು ಜಾಸ್ತಿ ಈಗ ಅದಕ್ಕೆ ಫೇಮಸ್ ಆಗಿರೋದ್ರಿಂದ ಹಾಗೆ ಹೇಳಿದ್ರು ಏನೋ. ಬಟ್ ಗಿಲ್ಲಿ ಅವ್ರಿಗೆ ಅಂಟಿಸಿದ್ದನ್ನ ತೋರಿಸಿಲ್ಲ, ಆದರೆ ಆ ಥರ ಹೇಳಿದ್ದನ್ನ ಮಾತ್ರ ತೋರಿಸಿದ್ರು. ಆಮೇಲೆ ಅಶ್ವಿನಿ ಗೌಡ ಅವರು ಕೂಡ ಅಷ್ಟೇ, ಅವರು ತುಂಬಾ ಕ್ಲಿಯರಾಗಿ ಗಿಲ್ಲಿ ಅವ್ರಿಗೆ ಹಾಕಿದ್ರು. ಅದಾದಮೇಲೆ ರಾಶಿಕಾ ಅವರು ಮತ್ತು ರಕ್ಷಿತಾ ಅವರು ಇವರಿಬ್ಬರ ಮಧ್ಯಕ್ಕೆ ಜಗಳ ಸ್ಟಾರ್ಟ್ ಆಗೋದು. ಯಾಕೆ ಅಂತಂದರೆ ರಾಶಿಕಾ ಅವ್ರಿಗೆ ಹಾಕಿದ್ದಾರೆ ನಾಮಿನೇಟೆಡ್ ಅನ್ನೋ ಸ್ಟಿಕ್ಕರ್ನ ಹಾಕ್ಬಿಟ್ಟು. ಅವ್ರು ತುಂಬಾ ಆರ್ಡರ್ ಮಾಡ್ತಾರೆ ಪ್ರತಿಯೊಂದು ವಿಷಯಕ್ಕೂ, ಇದನ್ನು ತೊಗೊಂಡ್ಬಾ ಅದನ್ನು ತೊಗೊಂಬಾ ಈ ಥರ ಆರ್ಡರ್ ಮಾಡೋದು. ಮತ್ತು ಇಂಡಿವಿಜುವಲ್ ಆಗಿ ಆಟಾಡ್ತಿಲ್ಲ, ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದಾಗ ರಾಶಿಕಾ ಅವ್ರಿಗೆ ಕೋಪ ಬಂದು ಅವರು ನಾಮಿನೇಷನ್ ಪ್ರಾಸೆಸ್ ಮುಗಿದ ಮೇಲೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಿ, ನಾನು ಇದೇ ಥರ ಆಡ್ತಾ ಇರೋದು ಅಂತ ಮಾತು ಬೆಳೆದಿದೆ. ಸೊ ನಿಮ್ಗೇನು ಅನಿಸುತ್ತೆ, ರಾಶಿಕಾ ಅವರು ಡಿಪೆಂಡ್ ಆಗಿದ್ದಾರೆ ಅಂತ ಅನಿಸುತ್ತಾ? ಸೊ ಮೇ ಬಿ ಒಂದು ಸ್ವಲ್ಪ ಅವರ ಗೇಮ್ನ ಇಂಡಿವಿಜುವಾಲಿಟಿ ಅವರು ಲಾಸ್ ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ. ಆದರೆ ಸ್ಟಾರ್ಟಿಂಗಿಂತ ಹೆಚ್ಚಾಗಿ ಇವಾಗ ಅವರು ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ತೊಗೊತಾ ಇದ್ದಾರೆ. ಸ್ಟಾರ್ಟಿಂಗ್ ಆದರೆ ತುಂಬ ಕಡಿಮೆ ಇತ್ತು ಅವ್ರ ಸ್ಕ್ರೀನ್ ಸ್ಪೇಸ್, ಬಟ್ ಇವಾಗ ಅವರು ಕಾಣಿಸ್ಕೊತಾರೆ ಸ್ವಲ್ಪ. ಸೊ ನೋಡಬೇಕು ಅವ್ರ ಆಟ ಇನ್ನೂ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ. ಬಟ್ ರಕ್ಷಿತಾ ಅವರು ಕೂಡ ಪ್ರತಿಯೊಂದು ವಿಷಯಕ್ಕೂ ಜಗಳ ಆಡೋದು ತಪ್ಪು ಅಂತ ಅನಿಸುತ್ತೆ. ಸ್ವಲ್ಪ ಅವರ ಕೋಪ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಒಂದೇ ಸತಿ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಸೊ ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಜವಾಗ್ಲೂ ರಕ್ಷಿತಾ ಅವರು ಚೆನ್ನಾಗೇ ಆಡ್ತಿದ್ದಾರೆ. ಮತ್ತು ಅವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ ಇವಾಗ ಹೊರಗಡೆ. ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ನಾಮಿನೇಷನಿಂದ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಮತ್ತು ರಾಶಿಕಾ ಮತ್ತು ರಕ್ಷಿತಾ ಇವರಿಬ್ಬರೊಳಗೆ ಯಾರು ಸರಿ ಇದ್ದಾರೆ, ಯಾರು ತಪ್ಪಿದ್ದಾರೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡೋಣ ಯಾರ್ಯಾರು ಈ ವಾರ ಕೂಡ ನಾಮಿನೇಟ್ ಆಗ್ತಾರೆ ಅಂತ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.